ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ನಾವು ಮುದ್ದೇಬಿಹಾಳ ತಾಲೂಕಿನ ಬಸೂರ್ಕೋಡ್ ಗ್ರಾಮಕ್ಕೆ ಬಂದಿದ್ದೀವಿ. ಬಸೂರ್ಕೋಡ್ ಗ್ರಾಮದ ಆರಾಧ್ಯ ದೈವವಾದಂಥ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಈ ಪವಾಡ ಬಸವೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಈ ಬಾರಿ ವೈಭವದಿಂದ ಆಚರಣೆ ಮಾಡೋದಕ್ಕೆ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ, ಏನು ವಿಶೇಷತೆಗಳೆಲ್ಲ ಅದಾವು, ಎಷ್ಟು ದಿನ ಜಾತ್ರೆ ಆಗುತ್ತೆ, ಏನ್ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ಈ ಜಾತ್ರಾ ಕಮಿಟಿಯ ಪದಾಧಿಕಾರಿಗಳಾದಂತ ಶ್ರೀಶೈಲ್ ಮೇಟಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕೇಳೋಣ. ಹೇಳ್ರಿ, ಜಾತ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಕತ್ತೀವಿ, ಯಾವಾಗ ಆರಂಭ ಆಗ್ತದೆ? ನಾಳೆ 3ನೇ ತಾರೀಕಿಂದ ಆರಂಭ ಆಗಲಿರುವ ನಮ್ಮ ಜಾತ್ರೆ ಪ್ರತಿ ವರ್ಷ 5 ದಿವಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ವರ್ಷ 7ರಿಂದ 8 ದಿವಸ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನ ಮಾಡಿದ್ದೇವೆ. ನಾಳೆ ಪಲ್ಲಕ್ಕಿ ಉತ್ಸವ ಇರುವುದು, ನಾಡಿದ್ದು 4ನೇ ತಾರೀಕು ರಥೋತ್ಸವ, ಅಂದೇ ರಾತ್ರಿ ನಾಟಕ ಮುತ್ತಿನಂತ ಅತ್ತಿಗೆ ಅಂತ ನಾಟಕ ರಾತ್ರಿ 10 ಗಂಟೆಗೆ ಇರುತ್ತದೆ. ಅದೇ ರೀತಿ ಮರು ದಿವಸ 5ನೇ ತಾರೀಕು ಕಲ್ಲು ಜಗ್ಗಿಸುವಂತ ಸ್ಪರ್ಧೆ, 6ನೇ ತಾರೀಕು ಎತ್ತಿನ ಬಂಡಿ ರೇಸು, 7ನೇ ತಾರೀಕು ಮತ್ತು 8ನೇ ತಾರೀಕು ರಾಜ್ಯ ಮಟ್ಟದ ತೇರ್ಬಂಡಿ ಸ್ಪರ್ಧೆ, ಹಾಗೂ 9ನೇ ತಾರೀಕಿಗೆ 4 ಟ್ರಾಯ್ಲಿ ಡಬ್ಬಿ ತುಂಬಿದ್ದು ಲೋಡ್ ಜಗ್ಗುವಂತ ವಿಶೇಷ ಟ್ರ್ಯಾಕ್ಟರ್ ಸ್ಪರ್ಧೆ ಇರುವುದರಿಂದ ಪ್ರತಿ ದಿವಸ ಒಂದೊಂದು ರೀತಿಯಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲ ಭಕ್ತಾದಿಗಳ ದೇಣಿಗೆಯಿಂದನೇ ನಡೆಯುವಂತ ಈ ಜಾತ್ರೆ ಈಗ ಪ್ರತಿದಿನ 7 ದಿನಗಳ ಕಾಲ ಜಾತ್ರೋತ್ಸವ ನಡೀತದ ಅಂತಂದ್ರಿ. ಏನೆಲ್ಲ ಪ್ರಸಾದ ವ್ಯವಸ್ಥೆ? ಪ್ರಸಾದ ಮೊದಲನೇ ರೀತಿ ಇರ್ತದ. ಮೊದಲನೇ ದಿವಸ 1ನೇ ದಿವಸ ಪ್ರಸಾದ ವ್ಯವಸ್ಥೆ ಶಿರಾ, 2ನೇ ದಿವಸ ಮಾರ್ಲಿ ಪ್ರಸಾದ, 3ನೇ ದಿವಸ ಹುಗ್ಗಿ ಪ್ರಸಾದ, 4ನೇ ದಿವಸ ಬುಂದೆ ಪ್ರಸಾದ, 5ನೇ ದಿವಸ ಸಜ್ಜಕ ಪ್ರಸಾದ. ಹಿಂಗ ಪ್ರತಿ ದಿವಸನೂ ಒಂದೊಂದು ಸ್ವೀಟ್ ಜೊತೆಗೆ ಅನ್ನ ಸಾರು ಪಲ್ಯ ಹಿಂಗೆಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಇದರ ಸದುಪಯೋಗ ತಗೋಬೇಕಂತ ವಿನಂತಿಸ್ತೇನೆ. ಈ ಉತ್ಸವ ಹೊರಗಿನ ಮಠ ಅಂತ ಇದೆ, ನಮ್ಮ ದೇವಸ್ಥಾನದ ಅಧೀನದಲ್ಲಿ ಬರುವಂತಹದ್ದು. ಹೊರಗಿನ ಮಠದಿಂದ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ಜರುಗುತ್ತೆ 3ನೇ ತಾರೀಕು. 4ನೇ ತಾರೀಕು ನಡುಗುಂದಿ ಭಕ್ತರಿಂದ ಕಳಸ ಬರುತ್ತೆ ಅವತ್ತೇ 4ನೇ ತಾರೀಕಿಗೆ. ಅದು ಜಾತ್ರೆ ದಿವಸ, ತೇರಿನ ದಿವಸ ಅಂದ್ರ 4ನೇ ತಾರೀಕಿಗೆ 4 ಗಂಟೆಗೆ ಇದಕ್ಕೆ ತೇರಿಗೆ ಕಳಸ ಕೂಡಿಸಲಾಗುತ್ತೆ. ಅದರಂತೆ ಎಲ್ಲ ಕಾರ್ಯಕ್ರಮಗಳು ಬಹಳ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಭಕ್ತರು ಇದರ ಸದುಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ಈ ಅನ್ನ ಸಂತರ್ಪಣೆ ಸೇವೆ ಅಂತ ಹೇಳಿದ್ರಿ, ಒಬ್ರೇ 7 ದಿನದ್ದು ಅನ್ನ ಸಂತರ್ಪಣೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರ? ಒಂದೊಂದ್ ದಿವಸ ಒಬ್ಬೊಬ್ಬರು. ಮೊದಲನೇ ದಿವಸ ಅನ್ನ ಸಂತರ್ಪಣೆ ಶ್ರೀಶೈಲ್ ಸುಳಿಬಾವಿ ಮಾಜಿ ಮಂಡಲ ಪ್ರಧಾನರು ಇವರು ಕೊಟ್ಟಿದ್ದಾರೆ. 2ನೇ ದಿವಸದ ಅನ್ನ ಪ್ರಸಾದ ಸೇವೆಯನ್ನ ನಮ್ಮ ಸಹೋದರಿ ಮಂಗಳಾದೇವಿ ಶಾಂತಗೌಡ ಬಿರಾದರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ 3ನೇ ದಿವಸದ ಪ್ರಸಾದ ಸೇವೆಯನ್ನ ನಮ್ಮ ಪ್ರಶಾಂತ್ ಗೌಡ ಪಾಟೀಲ್ ತಹಶೀಲ್ದಾರ್ ಸಾಕಿನ್ ಮುದೂರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ 6ನೇ ತಾರೀಕಿನ ದಿವಸ ಅನ್ನ ಪ್ರಸಾದವನ್ನ ನಿಂಗನಗೌಡ ಪಾಟೀಲ್ ಅವರ ಸ್ಮರಣಾರ್ಥ ತಾಲೂಕಾ ಪಂಚಾಯತಿ ಅಧಿಕಾರಿ ಶಂಕರಗೌಡರು ಕೊಟ್ಟಿದ್ದಾರೆ. ಅದೇ ರೀತಿ 7ನೇ ತಾರೀಕಿನ ದಿವಸ ನಿರಂತರ ಯಾವಾಗಲೂ ನಮ್ಮ ಸಂಸ್ಥೆಗೆ ಅನ್ನ ಪ್ರಸಾದ ಒಂದು ಜಾತ್ರೆಗೆ ಇರ್ಲಿ ಅಂತ ತಿಳ್ಕೊಂಡು ನಾಡಗೌಡ ಸಾಹೇಬರು ಒಂದು 5 ಎಕರೆ ಜಮೀನನ್ನ ದೇಣಿಗೆ ಕೊಟ್ಟಿದ್ದಾರೆ. ಆ ದೇಣಿಗೆ ಕೊಟ್ಟಂತ ಜಮೀನು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಲವಣಿ ಬರುತ್ತೆ. ಆ ಲವಣಿ ದುಡ್ಡಿನಲ್ಲಿ ನಿರಂತರ ಆಜೀವ ಪರ್ಯಂತರ ನಾಡಗೌಡರ ಮನೆತನದಿಂದ ಒಂದು ದಿವಸದ ಅನ್ನ ಪ್ರಸಾದ ಈ ಜಾತ್ರೆಗೆ ನಿರಂತರ ನಡೀತದ. ಅದೇ ರೀತಿ ಇನ್ನುಳಿದಂತ ಅನ್ನ ಪ್ರಸಾದ ದಾನಿಗಳು ಕೂಡ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ರಾಮಲಿಂಗಪ್ಪ ಬಾಗಲಕೋಟೆಯವರ ಸ್ಮರಣಾರ್ಥ ಅವರ ಚಿರಂಜೀವಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಳಿಕೋಟಿಗೆ PSI ಇದ್ರು ಸಂಕನಾಳ ಅಂತೇಳಿ, ಅವರು ನಮ್ಮ ಪವಾಡ ಬಸವೇಶ್ವರ ಭಕ್ತರು, ಈಗ CPI ಆಗಿ ಬಡ್ತಿ ಹೊಂದಿದ್ದಾರೆ. ಅವರು ಕೂಡ ಸೇವೆಗೆ ಸದಾ ನಿರಂತರ ಇರ್ತಾರೆ. ಅದೇ ರೀತಿ ಗಿರೀಶ್ ಚಂದಪ್ಪ ಎಲಿ ಅಂತೇಳಿ ಬಾಗಲಕೋಟೆ ಅವರ ಭಕ್ತರು,
ಅವರು 50,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೂರಿನ ಪ್ರಗತಿಪರ ರೈತರಾದಂತ ಕಾಶಿನಾಥ್ ತುಳಿಬ ಅವರು ಕೂಡ 50,000 ರೂಪಾಯಿ ಅನ್ನ ಪ್ರಸಾದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅವತ್ತಿನ ದಿವಸ. ಅದೇ ರೀತಿ ಇನ್ನೊಬ್ಬರು ಮಾಜಿ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಅಮರಗೌಡ ಇದ್ರ ಮನಿ ಅಂತ ಹೇಳಿ ಅವರು ಒಂದು 50,000 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ನಿರಂತರ ಅನ್ನ ಪ್ರಸಾದಕ್ಕಾಗಿ ನಮ್ಮ ಅಲ್ಲಿ KV ಗುತ್ತಿಗೆದಾರರಂತ ಪಾಟೀಲ್ರು ಕೂಡ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ KV ಕಾಂಟ್ರಾಕ್ಟರ್ ಕೆನಲ್ ತಿಮ್ಮಾರೆಡ್ಡಿ ಅಂತೇಳಿ ಅವರು ಕೂಡ ಕೊಡುವ ವಾಗ್ದಾನ ಮಾಡಿದ್ದಾರೆ. ಈ ರೀತಿ ಪ್ರತಿ ದಿವಸ ಅನ್ನ ಪ್ರಸಾದಕ್ಕೆ ಎಲ್ಲ ಭಕ್ತಾದಿಗಳಿಂದನೇ ಇದು ವ್ಯವಸ್ಥೆ ನಡೆದಿದೆ. ಸನ್ಮಾನ ಮಾಡುವಂತದ್ ಬಗ್ಗೆ ಈಗ ವಿಶೇಷ ಅದ ಇಲ್ಲಿ ಕೆಲವು ಬಾಬತ್ವರಿಗೆ ಏನಾದ್ರು ಮಾಡ್ತೀರಿ? ಈಗ ಪ್ರತಿಯೊಂದು ಈ ಏನ್ ದಾನಿಗಳ ನಮ್ಮ ಜಾತ್ರಾ ಕಮಿಟಿಗೆ ಯಾವುದೇ ಸ್ಪರ್ಧೆಗೆ ಆಗ್ಲಿ ಬಹುಮಾನಕ್ಕಾಗ್ಲಿ ಕೊಟ್ಟಂತ ದಾನಿಗಳಿಗೆ ಮತ್ತು ದೇಣಿಗೆ ಕೊಟ್ಟಂತ ದಾನಿಗಳಿಗೆ ಪ್ರಭುಗೌಡ ಗುಂಡಪ್ಪ ಬಿರಾದರ್ ಅಂತ ಶಿಕ್ಷಕರು ನಮ್ಮ ಹಳೆ ಆಗ್ಬೇಕು, ಅವರು ಈ ಎಲ್ಲಾ ಸನ್ಮಾನ ವ್ಯವಸ್ಥೆಯನ್ನ ಅವರಿಂದ ನಡೀತೈತೆ. ಈ ಬಸವನಕೋಡ್ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಸಾಧುಗಳು ಜಾಸ್ತಿ ಸಂಖ್ಯೆಯಲ್ಲಿ ಕಾಣ್ತಾರ, ಬೇರೆ ದೇವಸ್ಥಾನದಲ್ಲಿ ಕಾಣೋದಿಲ್ಲ. ನಮ್ಮಲ್ಲಿ ಅದ್ರ ವಿಶೇಷತೆ ಏನಂದ್ರ ನಮ್ಮ ಪವಾಡ ಬಸವೇಶ್ವರರು ಕೂಡ ಒಬ್ರು ಸಾಧುಗಳಾಗಿರೋದ್ರಿಂದ ಈ ಸಾಧುಗಳ ಸಂಖ್ಯೆ ಯಾವಾಗ್ಲೂ ನಮ್ಮ 3 ಜಾತ್ರೆಗೆ ನಿರಂತರ ನೂರಾರು ಸಾವಿರಾರು ಜನ ಸಾಧುಗಳು ಈ ಜಾತ್ರೆಯಲ್ಲಿ ಇರ್ತಾರೆ. ಪೂರ್ತಿ ಜಾತ್ರೆ ಮುಗಿದ ತಕ್ಷಣ ಮತ್ತೆ ಅವ್ರು ತಮ್ಮ ಕ್ಷೇತ್ರಕ್ಕೆ ಹೋಗ್ತಾರೆ. ವಿದ್ಯುತ್ ಅಲಂಕಾರವನ್ನ ನಮ್ಮೆಲ್ಲ ಯುವ ಮಿತ್ರರದಾರ, ನಮ್ಮ ಶರಣಯ್ಯ ಮತ್ತು ಗೌಡಪ್ಪ ಮತ್ತು ನಮ್ಮ ಮುತ್ತು ಮೇಟಿ ಅಂತೇಳಿ ಒಂದು 18 ಜನ ಹುಡುಗರು ಈ ಸತತ 8 ದಿವಸದಿಂದ ಇಡೀ ಊರಿನೇ ವಿದ್ಯುತ್ ಅಲಂಕಾರದಿಂದ ಶೃಂಗಾರ ಮಾಡಿದ್ದಾರೆ. ಬಸವನಕೋಡ ಜಾತ್ರೆ ಅಂದ ತಕ್ಷಣ ಕೆಲವೊಂದಿಷ್ಟು ಕಹಿ ನೆನಪುಗಳು ಮರುಕಳಿಸ್ತಾ ಇದ್ದು, ಈ ಬಾರಿ ಅದು ಆಗ್ಲಾರ್ದಂತೆ ಈಗ ಒಂದ್ 2 ವರ್ಷದಿಂದ ಅಂತ ಒಂದು ಕೈ ಘಟನೆ ಆಗಿ ನಮ್ಮಲ್ಲಿ ತೇರಿನ ಗಾಲಿಯಲ್ಲಿ ಒಂದು ಪ್ರಸಂಗ ಉದ್ಭವಿಸಿಂದ ಈಗೆಲ್ಲಾ ಸಂಪೂರ್ಣ ತೇರಿನ ಉಸ್ತುವಾರಿಯನ್ನ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸುವುದರಿಂದ ಈ 2 ವರ್ಷದಿಂದ ಯಾವುದೇ ಅಂತ ಅಹಿತಕರ ಘಟನೆಗಳನ್ನ ಆಗಿಲ್ಲ. ಈ ಸಲನೂ ಎಲ್ಲಾ ಅದ್ರ ತೇರಿನ ಉಸ್ತುವಾರಿಯನ್ನ ಪೊಲೀಸ್ ಇಲಾಖೆಯವರಿಗೆ ವಹಿಸಿದ್ದೇವೆ. ಅಂತ ಯಾವುದೂ ಅಹಿತಕರ ಘಟನೆ ಆಗುವುದಿಲ್ಲ. ವೀಕ್ಷಕರೇ, ಇದಾಗಿತ್ತು ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಜಾತ್ರೆಯ ವೈಭವ. ಬನ್ನಿ, ನೀವು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ, ವೈಭವವನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ವಂದನೆಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.